ಹಲೋ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. 9th ಅಕ್ಟೋಬರ್ ನಂದು ಬರ್ಡೇ ಇತ್ತಲ್ವಾ, ನೀವೆಲ್ಲ ವಿಶ್ ಮಾಡಿದ್ರಿ ಹೆಚ್ಚಿನವರು. ನಾನು ಲೈವ್ ಕೂಡ ಬಂದಿದ್ದೆ. ಓಕೆ, ನಂದು ರಾತ್ರಿ ಟೈಮ್, ನಿಮ್ಮದು ಸಂಜೆ ಟೈಮ್. ಹಾಗೆ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದು ವಿಶ್ ಮಾಡಿದ್ದಕ್ಕೆ. ನೋಡಿ, ಕೆಲವೊಂದು ಫೋಟೋಸ್ ನಾವು ಕೇಕ್ ಕಟ್ ಮಾಡಿದ್ದು ಶೇರ್ ಮಾಡ್ತಿದ್ದೇನೆ. ಓಕೆ ನೋಡಿ ಅದೆಲ್ಲ. ಓಕೆ, ನಾನು ನನ್ನ ಹಸ್ಬೆಂಡ್ ಮತ್ತು ಮಕ್ಕಳು ಮತ್ತು ನನ್ನ ಫ್ರೆಂಡ್ಸ್ ಮಕ್ಕಳು. ಓಕೆ, ಅದು ವೈಟ್ ಮತ್ತು ಗ್ರೀನ್ ಕಲರ್ ಹಾಕಿದವ ನನ್ನ ಫ್ರೆಂಡ್ಸ್ ಮಕ್ಕಳು, ರೆಡ್ ಕಲರ್ ಹಾಕಿದವ ನನ್ನ ಮಗ, ಮತ್ತು ನನ್ನ ಮಗಳು ಇದ್ದಾಳೆ. ಹಾಗೆ ಕೇಕ್ ಕಟ್ ಮಾಡಿದ್ದೆವು. ಚಾಕ್ಲೇಟ್ ಫ್ಲೇವರ್ ನನ್ನ ಮಗಳದ್ದು ಫೇವ್ರೆಟ್ ಫ್ಲೇವರ್. ಮತ್ತು ನೋಡಿ, ನಾನು ಕೂಡ ಹಸ್ಬೆಂಡಿಗೆ ತಿನ್ನಿಸಿದೆ, ಹಸ್ಬೆಂಡ್ ನನಗೆ ತಿನ್ನಿಸಿದ್ರು, ಮತ್ತು ಎಲ್ಲ ಮಕ್ಕಳಿಗೆಲ್ಲ ತಿನ್ನಿಸಿದೆ ನಾನು ಕೇಕ್. ಮತ್ತು ತುಂಬ ಫುಡ್ ಕೂಡ ಮಾಡಿದ್ದೆವು. ಓಕೆ, ಮನೆಯಲ್ಲೇ ಮಾಡುವಾಗ ತುಂಬ ಖುಷಿ ಅಲ್ವಾ, ಮಕ್ಕಳಿಗೂ ತುಂಬ ಖುಷಿ. ಒಂದು ಸೆಲೆಬ್ರೇಷನ್ ಅಂತ ಹೇಳುವಾಗ, ಯಾರಿಗಾದರೂ ಕರೆಯುವಾಗ, ಅಂದರೆ ಊರವರು ಯಾರಾದರೂ ಇರುವಾಗ ಈ ಪ್ಲೇಸಲ್ಲಿ. ಮತ್ತು ಅದೇ ಬರ್ಡೇ ಹೇಗೆ ಸಹ ಇರಲಿ, ನಮಗೆ ಒಂದು ನಾವು ಜೀವಂತವಾಗಿ ಇದ್ದೇವೆ, ಒಂದು ನಮಗೆ ಒಂದು ಆಶೀರ್ವಾದ ಇದೆ ದೇವರದ್ದು. ಓಕೆ, ಇದೆಲ್ಲ ಸೆಲೆಬ್ರೇಟ್ ಮಾಡಲಿಕ್ಕೆ, ಚೆನ್ನಾಗಿ ಲೈಫ್ ನಡೀತಾ ಇದೆ ಅಂತ ನಮಗೆ ಒಂದು ಸೆಲೆಬ್ರೇಟ್ ಮಾಡೋದು ಒಂದು ಖುಷಿ ಅಷ್ಟೇ, ಬೇರೆಯವರ ಜೊತೆ ಅದು ಹಂಚ್ಕೊಳ್ಬೇಕು ಅಂತ ನನ್ನ ವಿಚಾರ. ಹಾಗೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ದೆವು, ನಮಗೆ ಅದು ಖುಷಿ ಕೊಡ್ತಾ ಇತ್ತು. ಮತ್ತು ನನ್ನ ಫ್ರೆಂಡ್ಸ್ ಬಂದಿದ್ದರು, ಅವರಿಬ್ಬರು ಕೂಡ ತುಂಬ ಗರ್ಭಿಣಿ. ಹಾಗೆ ಅವರಿಗಾಗಿ ಕೂಡ ನಾನು ಇನ್ವೈಟ್ ಮಾಡಲಿಕ್ಕಾಗಿ ಈ ಬರ್ಡೇ ಇಟ್ಟದ್ದು ಆ್ಯಕ್ಚುಲಿ. ಕಬಾಬ್, ಫಿಶ್ ಬೈಟ್ಸ್, ಚಿಕನ್ ಕಬಾಬ್ ಮತ್ತು ಫಿಶ್ ಬೈಟ್ಸ್ ಇತ್ತು, ಮತ್ತು ಚಿಕನ್ ಕೋರ್ಮಾ, ಮತ್ತು ಪೋರ್ಕ್ ರೋಸ್ಟ್, ಮತ್ತು ಬಿರಿಯಾನಿ, ಎಗ್ ಮತ್ತು ಚಿಕನ್ ಹಾಕಿ ಬಿರಿಯಾನಿ ಮಾಡಿದ್ದೆವು. ಹಾಗೆ ಇದು ನೋಡಿ ನನ್ನ ಮಗಳು ತೆಗೆದ ವಿಡಿಯೋ, ಇದೆಲ್ಲ ಮಾಡಿ ಇಟ್ಟದ್ದು. ಓಕೆ, ಆ ಟೈಮಲ್ಲಿ ಅಪ್ಪಮ್ ಕೂಡ ಮನೆಯಲ್ಲೇ ಮಾಡಿದ್ದೆ. ನನ್ನ ಮಮ್ಮಿ ಕಾವಲಿ ಅಂದರೆ ಕಳಿಸಿದ್ರು, ಹಾಗೆ ಅಪ್ಪ ಮಾಡಲಿಕ್ಕೆ ಗೊತ್ತು ನನಗೆ. ಅದು ಮಾಡಿದ್ದೆ, ಫಸ್ಟ್ ಟೈಮ್ ಮಾಡೋದು ನ್ಯೂಜಿಲ್ಯಾಂಡಲ್ಲಿ. ಹಾಗೆ ಇಲ್ಲಿ ಕಾವಲಿಗೆ ತುಂಬ ಬೆಲೆ, ಹಾಗೆ ಮಮ್ಮಿ ಕಳಿಸಿದ್ರು ಊರಿಂದ ಈ ಸಲದ ಪೋಸ್ಟಲ್ಲಿ. ಹಾಗೆ ಇಲ್ಲಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂತು, ಹಾಗೆ ಖುಷಿ ಆಯಿತು. ರೈತ ಕೂಡ ಮಾಡಿದ್ದೆವು, ಸಲಾಡ್, ಬಿರಿಯಾನಿ ಜೊತೆಗೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ನಾವೇ ಮಾಡುವಾಗ ಒಂಥರ ಖುಷಿ ಅಲ್ವಾ. ಹಾಗೆ ಫುಡ್ ಕೂಡ ಎಲ್ರಿಗೂ ಇಷ್ಟ ಆಯಿತು. ಮತ್ತು ಇದು ನೋಡಿ ನನ್ನ ಕೇಕ್, ಇಲ್ಲಿ ಚೀಸ್ ಕೇಕ್ ಫ್ಯಾಕ್ಟ್ರಿ ಅಂತ ಉಂಟು, ಅಲ್ಲಿಂದ ಅಂದರೆ ನಾವು ಡಬಲ್ ಚಾಕ್ಲೇಟ್ ವಿತ್ ಸ್ಟ್ರಾಬೆರಿ ಫೀಲಿಂಗ್ಸ್ ಇದ್ದ ಕೇಕ್ ಲೇಯರ್ಸಲ್ಲಿ ತುಂಬ ಟೇಸ್ಟಿ ಆಗಿತ್ತು. ನನ್ನ ಮಗಂದು ಫೋಟೋ ತೆಗೆದೆವು, ಮತ್ತು ಸ್ವಲ್ಪ ಸಿಂಪಲ್ ಡೆಕೋರೇಷನ್. ಮತ್ತು ಮಕ್ಕಳು ನನಗೆ ಹಸ್ಬೆಂಡ್ ಕೂಡ ಗಿಫ್ಟ್ ಕೊಟ್ಟರು, ಕಾರ್ಡ್ಸ್ ಕೊಟ್ಟಿದ್ರು, ಅವರೆಲ್ಲ ಡ್ರಾ ಮಾಡಿ, ರೆಡಿಮೇಡ್ ಕಾರ್ಡ್ಸ್ ಆದರೆ ಕೂಡ ಒಳಗೆಲ್ಲ ಡ್ರಾಯಿಂಗ್ಸ್ ಮಕ್ಕಳದ್ದು ನೋಡಿ ಎಷ್ಟೊಂದು ಚೆನ್ನಾಗಿದೆ. ಅವರಿಗೆ ಒಂದು ಖುಷಿ, ಮಮ್ಮಿ ನಾನು ನಿನಗೆ ನೋಡಿ ಡ್ರಾ ಮಾಡಿದ್ದೇನೆ ಅಂತ ಕೊಡಲಿಕ್ಕೆ. ಹಾಗೆ ಮತ್ತು ಮಕ್ಕಳ ಜೊತೆ ಸ್ವಲ್ಪ ಆಟ ಎಲ್ಲ ಆಡಿ ಎಲ್ಲ ಫೋಟೋಸ್ ಎಲ್ಲ ತೆಗೆದೆವು ಡಿಫ್ರೆಂಟ್ ಪೋಸಲ್ಲಿ. ಓಕೆ, ಹಸ್ಬೆಂಡ್ ಜೊತೆ ಕೂಡ ಫೋಟೋ ತೆಗೆದೆ. ನೋಡಿ, ಇದೆಲ್ಲ ಕ್ಲಿಕ್ ಮಾಡಿದ್ದು ಮೊದಲು ಫ್ರೈ ಎಲ್ಲ ಮಾಡುವಾಗ ಮಗಳಿಗೆ ಹೇಳಿದ್ದೆ ಸ್ವಲ್ಪ ಸ್ವಲ್ಪ ಫೋಟೋ ಎಲ್ಲ ತೆಗೆದಿಡು ಅಂತ. ಹಾಗೆ ಮತ್ತು ಇದು ಫ್ರೆಂಡ್ಸ್ ಜೊತೆಗೆ ಅವರಿಗೆ ಅಂದರೆ ಬೇಬಿ ಶವರ್ ಹಾಗೇನೆ ಜಸ್ಟ್ ಒಂದು ಬಂದದಕ್ಕೆ ನಾನು ಅವರಿಗೆ ಇನ್ವೈಟ್ ಮಾಡಿದ್ದೆ. ಬರ್ಡೇ ಟೈಮಲ್ಲೇ ಜಸ್ಟ್ ಫುಡ್ ಎಲ್ಲ ಕೊಟ್ಟೆವು. ಇದು ಅವಳ ಮಮ್ಮಿ. ಓಕೆ, ಪಿಂಕ್ ಡ್ರೆಸ್ ಹಾಕಿದಾರಲ್ಲ, ಅವರ ಹೆಸರು ರೀನೆಟ್ ಅಂತ, ಮತ್ತು ಬ್ರೌನ್ ಕಲರ್ ಹಾಕಿದ್ದಾರೆ, ಅವರ ಹೆಸರು ಡೊನಿಲ್ಡಾ ಅಂತ. ಹಾಗೆ ಅವರಿಗೆ ಬಾಳೆ ಎಲೆಯಲ್ಲೇ ನಾವು ಫುಡ್ ಕೊಟ್ಟೆವು, ಎಲ್ಲ ಟೈಪದ್ದು ಕಬಾಬ್ಸ್, ಅಪ್ಪಮ್, ಚಿಕನ್ ಕರಿ, ಮತ್ತು ಪೋರ್ಕ್ ರೋಸ್ಟ್, ಮತ್ತು ಬಿರಿಯಾನಿ ಎಲ್ಲ ಹಾಕಿದ್ದೆವು. ತುಂಬ ಸ್ವೀಟ್ಸ್ ಎಲ್ಲ ತರಲಿಲ್ಲ, ಅಂದರೆ ಅವರದ್ದು ಸೆಕೆಂಡ್ ಬೇಬಿ ಹೇಗೆ ಸಹ. ಹಾಗೆ ನಾವು ಅವರಿಗೆ ಗರ್ಭಿಣಿ ಅಲ್ವಾ, ಹಾಗೆ ಒಂದು ಇನ್ವೈಟ್ ಮಾಡೋಕ್ಕೆ ಶಾಸ್ತ್ರ ಇದೆ ಅಂತ ನಾವು ಅವರಿಗೆ ಜಸ್ಟ್ ಇನ್ವೈಟ್ ಮಾಡೋದ್ರಲ್ಲಿ ಇದ್ದೆವು. ಹಾಗೆ ನನ್ನ ಬರ್ಡೇ ಕೂಡ ಬರ್ತಿತ್ತಲ್ವಾ, ಅದಕ್ಕೆ ಸೆಲೆಬ್ರೇಷನ್ ಟುಗೆದರ್ ಆಗುತ್ತೆ ಅಂತ ನನ್ನ ಬರ್ಡೇ ಟೈಮಲ್ಲೇ ಅವರಿಗೆ ಕರೆದು ಹಾಗೆ ಸ್ವಲ್ಪ ಗಿಫ್ಟ್ ಕೊಟ್ಟೆವು, ಫೋಟೋ ತೆಗೆದೆವು ಮತ್ತು ಅವರ ಜೊತೆ. ಮತ್ತು ಅವರ ಹಸ್ಬೆಂಡ್ಸ್ ಎಲ್ಲ ಅವರಿಗೆ ತಿನ್ನಿಸಿದ್ರು, ಅಂದರೆ ಜಸ್ಟ್ ಓಕೆ ಫೋಟೋಗೋಸ್ಕರ. ಹಾಗೆ ಅವರಿಗೆ ಕೂಡ ಖುಷಿ ಆಯಿತು. ಇದು ಅವಳ ಡ್ಯಾಡಿ, ರಿನೆಟೆಡ್ ಡ್ಯಾಡಿ, ನನ್ನ ಫ್ರೆಂಡದ್ದು. ಇದು ಮಮ್ಮಿ, ಅವಳ ಹಸ್ಬೆಂಡ್. ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ದೆವು ಅವರಿಗೆ ಕೂಡ ನೆನಪಿಗೋಸ್ಕರ. ಮತ್ತು ಅವರು ಡೆಲಿವರಿ ಇರ್ಬೋದು ನೆಕ್ಸ್ಟ್ ಮಂತ್ದು ಒಳಗೆ. ಮತ್ತು ಒಬ್ಬರು ಊರಿಗೆ ಹೋಗ್ತಾರೆ, ಒಬ್ಬರು ಇಲ್ಲಿ ಇರ್ತಾರೆ. ಮತ್ತು ಮಕ್ಕಳಿಗೆ ತುಂಬ ಖುಷಿ ಆಯಿತು. ನನ್ನ ಹಸ್ಬೆಂಡಿಗೆ ಕೂಡ ಡ್ಯೂಟಿ ಇತ್ತು ಮಾರ್ನಿಂಗ್. ಹಾಗೆ ಅವರು ಹೋದ ನಂತರ ಒಂದು 11 PM ಆಗಿತ್ತು, ಬೇಗ ಮಲಗಿದ್ದೆವು ಮತ್ತೆ.